ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ವಿಭು ವ್ಲಾಗ್ಸ್. ನಾನಿವತ್ತು ಹಲಸಿನಕಾಯಿಯ ಕೊತ್ತಕಾಯಿ ಬಸ್ಸಾರು ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಹಲಸಿನಕಾಯಿ ಕೊತ್ತಕಾಯಿನಲ್ಲಿ ಹುಳಿ ಸಾರು ಕೂಡ ಮಾಡ್ತಾರೆ. ನಮಗೆ ಹುಳಿ ಅಷ್ಟು ಇಷ್ಟ ಆಗೋದಿಲ್ಲ, ಹಾಗಾಗಿ ನಾನು ಜಾಸ್ತಿ ಬಸ್ಸಾರೇ ಮಾಡೋದು. ಇವತ್ತು ಕೂಡ ಬಸ್ಸಾರು ಮಾಡೋಣ ಅಂತ ಹೇಳ್ಬಿಟ್ಟು ಹಲಸಿನಕಾಯಿ ನಮ್ಮವು 3 ಮರ ಇದ್ದಾವೆ. ಹಲಸಿನ ಮರ ಅವನ್ನ ನಾವು ಪ್ರತಿ ವರ್ಷ ಮರ ಕೊಟ್ಬಿಡ್ತೀವಿ. ನಾವೇನು ಕೀಳ್ಸೋದಕ್ಕೆ ಹೋಗಲ್ಲ, ಯಾಕಂದರೆ ಇಲ್ಲಿ ಕರಡಿ ಕಾಟ ಬೇರೆ, ಹಂಗಾಗಿ ಇಡ್ಸ್ಕೊಳ್ಳೋದಿಲ್ಲ. ನಾವು ಮರ ಸಮೇತ ಕೊಟ್ಬಿಡ್ತೀವಿ. 3 ಮರ ಸೇರಿ ಒಟ್ಟಿಗೆ 1200 ಅಥವಾ 1300ಕ್ಕೆ ತಗೊಳ್ತಾರೆ ಪ್ರತಿ ವರ್ಷನೂ. ಈ ವರ್ಷನೂ ಕೂಡ ಹಂಗೆ ತೊಗೊಳಕ್ಕೆ ಬಂದಿದ್ರು. ಅಂದರೆ ಪ್ರತಿ ವರ್ಷ ಹಣ್ಣಾದ್ಮೇಲೆ ಕಿತ್ಕೊಂಡು ಹೋಗ್ತಾಯಿದ್ರು. ಈ ಸರಿ ಕೊತ್ತಕಾಯಿನೇ ಕಿತ್ಕೊಳ್ತೀವಿ ಅಂತ ಕೇಳ್ತಾಯಿದ್ರು. ಹಾಗಾಗಿ ನಾನೇನು ಕೊತ್ತಕಾಯಿ ಎಲ್ಲ ಕಿತ್ಕೊಂಡು ಹೋಗ್ಬಿಡ್ತಾರೆ, ಗಿಡದಲ್ಲಿ ಬಿಡೋದಿಲ್ಲ, ನಮಗಿರೋದಿಲ್ಲ ಅಂತ ಹೇಳ್ಬಿಟ್ಟು ನಾನು ಕೂಡ ಒಂದು ಇಸ್ಕೊಂಬಂದೆ ಅವ್ರು ಬಂದಿದ್ದಾಗ ಕೀಳಿಸ್ಕೊಂಡು. ಹಂಗಾಗಿ ನಾನು ಹುಳಿ ಸಾರು ಮಾಡೋದಿಲ್ಲ, ಬಸ್ಸಾರು ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಮೇಲ್ಗಡೆ ಸಿಪ್ಪೆನೆಲ್ಲ ಎರೆದ್ಬಿಟ್ಟು ಈ ಥರ ಹೋಳು ಮಾಡ್ಕೊಳ್ತಾ ಇದ್ದೀನಿ, ಮಧ್ಯಕ್ಕೆ ಹಚ್ಕೊಂಬಿಟ್ಟು. ನಾನು ಫಸ್ಟ್ ಟೈಮ್ ಮಾಡಿದಾಗ ನಂಗೆ ಗೊತ್ತಿರಲಿಲ್ಲ ಇದರಲ್ಲಿ ಇರೋ ದಿಂಡನ್ನು ತೆಗ್ದಾಕಬೇಕು ಅಂತ ಹೇಳ್ಬಿಟ್ಟು ದಿಂಡು ಸಮೇತ ಹಚ್ಬಿಟ್ಟು ಹಾಕ್ಬಿಟ್ಟಿದ್ದೆ. ಫಸ್ಟ್ ಟೈಮ್ ಮಾಡಿದಾಗ ನಂಗೆ ಗೊತ್ತಿಲ್ಲದೇ ನಮ್ಮ ಮನೆಯವ್ರು ಬೈದರು, ಇದು ಒಳಗಡೆ ಇರುವಂಥ ದಿಂಡು ತೆಗ್ದಾಕಬೇಕು, ಅದು ತಿನ್ನಬಾರ್ದು ಅಂತ ಹೇಳ್ಬಿಟ್ಟು. ಹಾಗಾಗಿ ನಾನಿವಾಗ ಈ ಥರ ಫಸ್ಟು ಹೋಳಾಗಿ ಮಾಡಿಕೊಂಡು ಈ ಥರ ಹಚ್ಕೊಂಡು ಆಮೇಲೆ ಮಧ್ಯದಲ್ಲಿರೋ ದಿಂಡನ್ನು ತೆಕ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಹಸಿ ಕಾಳು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಹಸಿ ಕಾಳು ಇಲ್ಲ ಅಂತಂದರೆ ಒಣಗಿರೋಂಥ ಅಲಸಂದೆ ಕಾಳು ಅಥವಾ ಕಡಲೆಕಾಳು, ಅವರೆಕಾಳು ಯಾವುದಾದ್ರೂ ಸರಿ ನೆನೆಸ್ಬಿಟ್ಟು ಹಾಕ್ಕೊಂಡ್ರೆ ಸಾಕು, ಅದು ಕೂಡ ಚೆನ್ನಾಗಿರುತ್ತೆ. ಇವಾಗ ನಾನು ದಿಂಡೆಲ್ಲ ಎರೆದುಬಿಟ್ಟು ಒಂದೇ ಸರಿ ನಾನು ಪೇಪರ್ ಹಾಕ್ಕೊಂಡಿದ್ದೆ ಅಡಿಕೆ, ಇಲ್ಲ ಅಂತಂದರೆ ಇದು ಅಂಟೆಲ್ಲ ನೆಲಕ್ಕೆಲ್ಲ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಪೇಪರ್ ಹಾಕ್ಕೊಂಡ್ರೆ ಈ ಪೇಪರ್ ಸಮೇತ ಎತ್ಬಿಟ್ಟು ಆಚೆ ಹಾಕ್ಬೋದು ಅಂತ ಹೇಳ್ಬಿಟ್ಟು ಈ ಥರ ಮಾಡಿಕೊಂಡ್ರೆ ಈಸಿ ಆಗುತ್ತೆ. ಇಲ್ಲ ಅಂತಂದರೆ ನೆಲದಲ್ಲೇ ಎರ್ಕೊಂಡ್ರೆ ಮತ್ತೆ ಎಲ್ಲ ಎತ್ತಾಕೋದಕ್ಕೆ ಕಷ್ಟ ಆಗುತ್ತೆ, ಅಂಟೆಲ್ಲ ನೆಲಕ್ಕೆಲ್ಲ ಮೆತ್ಕೊಂಡ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನಿವಾಗ ಈ ಥರ ಹೋಳು ಮಾಡ್ಕೊಂಡು ಇವಾಗ ಸಣ್ಣ ಸಣ್ಣದಾಗಿ ಹಚ್ಕೊಳ್ತಾ ಇದ್ದೀನಿ. ಇದು ಸಿಪ್ಪೆ ಎರೆದ್ಬಿಟ್ಟು ಹಚ್ಕೊಳ್ಳೋದಷ್ಟೇ ಲೇಟ್ ಆಗುತ್ತೆ, ಬಸ್ಸಾರು ಮಾಡೋದೇನು ಲೇಟ್ ಆಗೋದಿಲ್ಲ. ನಾನು ಈ ಥರ ಸಣ್ಣ ಸಣ್ಣದ ಪೀಸಾಗಿ ಹಚ್ಕೊಂಡು ನೀರಲ್ಲಿ ಹಾಕ್ಕೊಂಡಿದ್ದೆ, ಯಾಕಂದರೆ ನೀರಲ್ಲಿ ಹಾಕಿಲ್ಲ ಅಂತಂದರೆ ಕಪ್ಪಾಗಿಬಿಡುತ್ತೆ ಹಲಸಿನಕಾಯಿ. ಹಾಗಾಗಿ ಹಚ್ಬಿಟ್ಟು ಎಲ್ಲ ನೀರಲ್ಲಿ ಹಾಕ್ಕೊಂಡಿದ್ದೆ. ಜೊತೆಗೆ ನಾನು ಕಡಲೆಕಾಳು ಕೂಡ ನೆನೆ ಹಾಕ್ಕೊಂಡಿದ್ದೆ ಅಲ್ವಾ, ರಾತ್ರಿನೇ ನೆನೆಸಿಟ್ಕೊಂಡಿದ್ದೆ. ಇವಾಗ ನೋಡ್ತಾ ಇರ್ಬೋದು ಚೆನ್ನಾಗಿ ನೆಂದಿವೆ ಇವು. ಇವಾಗ ನಾನು ನೆನೆಸಿರೋಂಥ ಕಡಲೆಕಾಳನ್ನ ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಕುಕ್ಕರ್ಗೆ ಹಾಕ್ಕೊಂಡು ಒಂದು ಸ್ವಲ್ಪ ಒಂದು 1/4 kg ನೆನೆಸ್ಕೊಂಡಿದ್ದೆ ನಾನು ಕಡಲೆಕಾಳು. ನಾನು ಕಾಳು ಜಾಸ್ತಿನೇ ಹಾಕ್ಕೊಳ್ತೀನಿ. ನಾನು ಅಲಸಂದೆ ಕಾಳು ಹಾಕ್ತಾಯಿದ್ದೆ, ನಾನು ಪ್ರತಿ ಸಲ ಮಾಡಿದಾಗ ಅಲಸಂದೆ ಕಾಳು ಇರಲಿಲ್ಲ, ಹಾಗಾಗಿ ಈ ಸರಿ ಕಡಲೆಕಾಳೆ ಹಾಕಿದ್ದೆ. ಕಡಲೆಕಾಳು ಹಾಕಿದ್ರು ಕೂಡ ತುಂಬಾ ಚೆನ್ನಾಗಾಗಿತ್ತು. ಇವಾಗ ನನ್ನ ಜೊತೆಗೆ ಹಲಸಿನಕಾಯಿ ಹೆಚ್ಚಿಟ್ಕೊಂಡಿರೋ ಅಂಥವು ಕೂಡ ಹಾಕ್ಬಿಟ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಬೇಯೋದಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಗ್ಯಾಸ್ ಆನ್ ಮಾಡಿಬಿಟ್ಟು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ವಿಷಲ್ ಹಾಕಿ ಒಂದು ವಿಷಲ್ ಹಾಕ್ಸ್ಕೊಂಡ್ರೆ ಸಾಕು, ಚೆನ್ನಾಗಿ ಬೇಯ್ತವೆ. ಯಾಕಂದರೆ ಕಡಲೆಕಾಳು ಕೂಡ ನೆನೆಸಿಟ್ಕೊಂಡಿದ್ದೆ ಅಲ್ವಾ, ಹಾಗಾಗಿ ಒಂದು ವಿಷಲ್ ಹಾಕ್ಸ್ಕೊಂಡು ಇವಾಗ ಕುಕ್ಕರ್ ಕ್ಯಾಪ್ ತೆಗೆದು ಇವಾಗ ಇದರಲ್ಲಿರೋ ಸಪ್ಪನೀರು ನಾವು ಸಪ್ರೇಟ್ ಮಾಡ್ಕೊಬೇಕು. ಸಪ್ಪನೀರಿಗೆ ಸಾರು ಕೂಡಿಸ್ಕೊಳ್ಳೋದು ಮತ್ತು ಕಾಳಿಗೆ ಒಗ್ಗರಣೆ ಹಾಕ್ಕೊಳ್ಳೋದು. ಕಾಳು ಮತ್ತು ಹಲಸಿನಕಾಯಿಗೆ 2 ಸಪ್ರೇಟ್ ಮಾಡಿ ಇಟ್ಕೊಂಡು ಇವಾಗ ನಾನು ಸಾಂಬಾರಿಗೆ ಮಸಾಲೆ ಕೂಡಿಸ್ಕೊಬೇಕು. ನೋಡ್ತಾ ಇರ್ಬೋದು ಇವಾಗ ಹಲಸಿನಕಾಯಿ ಮತ್ತು ಕಡಲೆಕಾಳು ಎಷ್ಟು ಚೆನ್ನಾಗಿ ಬೆಂದಿವೆ ಅಂತ ಹೇಳ್ಬಿಟ್ಟು, ತುಂಬ ಚೆನ್ನಾಗಿ ಬೆಂದಿದ್ವು. ನಾನಿವಾಗ ಸಾಂಬಾರಿಗೆ ಮಸಾಲೆ ಮಾಡ್ಕೊಳ್ಳೋದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಜೀರಿಗೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಮೊದಲೆಲ್ಲ ಒಲೆಯಲ್ಲಿ ಸುಟ್ಬಿಟ್ಟು ಹಾಕೋರು, ಇವಾಗ ಸುಡೋದಕ್ಕೆ ಒಲೆ ಇಲ್ವಲ್ಲ, ಹಾಗಾಗಿ ಈ ಥರ ಹುರ್ಕೊಂಡು ಹಾಕ್ಕೊಳ್ತೀವಿ. ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಜೀರಿಗೆ ಎಣ್ಣೆಯಲ್ಲಿ ಹುರ್ಕೊಂಡು ಅದಕ್ಕೆ ಖಾರದ ಪುಡಿ, ಮಸಾಲೆ ಪುಡಿ ಮತ್ತು ಕಾಯಿ ತುರಿ, ಸ್ವಲ್ಪ ಹುರ್ಗಡ್ಲೆ, ಒಂದು ಸ್ವಲ್ಪ ಹುಣಸೆಹಣ್ಣು, ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಡ್ರೆ ಆಯಿತು. ಸಾಂಬಾರಿಗೆ ಮಸಾಲೆ ಕೂಡ ರೆಡಿ ಆಗುತ್ತೆ. ಜಾರ್ಗೆ ಹಾಕ್ಕೊಂಡು ಇದನ್ನು ನೈಸಾಗಿ ರುಬ್ಕೊಬೇಕು. ಹಾಕ್ಕೊಳ್ತಾ ಇದ್ದೀನಿ ನಾನು ಕೂಡ. ಇದು ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ಹಾಕ್ಕೊಂಡು ಇದನ್ನು ನೈಸಾಗಿ ರುಬ್ಕೊಂಡಿದ್ದೀನಿ ನಾನು. ಇವಾಗ ನಾನು ಸಪ್ಪನೀರು ತೆಕ್ಕೊಂಡಿದ್ನಲ್ವ, ಕಾಳು ಮತ್ತು ಹಲಸಿನಕಾಯಿ ಬೇಯಿಸಿರೋದ್ರಲ್ಲಿ ಅದೇ ನೀರಿಗೆ ಹಾಕ್ಕೊಂಡು ಸಾಂಬಾರು ಕೂಡಿಸ್ಕೊಂಡೆ. ಸಾಂಬಾರು ರೆಡಿ ಆಯಿತು. ಇವಾಗ ಇದನ್ನು ಕುದಿಯೋದಕ್ಕೆ ಇಡಬೇಕು. ಒಂದು ಕುದಿ ಬಂದರೆ ಸಾಕು. ಗ್ಯಾಸ್ ಆನ್ ಮಾಡಿ ಮತ್ತೆ ನಾನು ಸಾಂಬಾರು ಕುದಿಯೋದಕ್ಕೆ ಇಟ್ಬಿಟ್ಟು ಒಂದು ಕಡೆ ಕುದಿಯೋದಕ್ಕೆ ಇಟ್ಟೆ. ಸಾಂಬಾರು ಕೂಡ ಮಳ್ತಿತ್ತು, ಅದನ್ನು ತೆಗೆದಿಟ್ಬಿಟ್ಟು ನಾನಿವಾಗ ಒಗ್ಗರಣೆ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ಕೊಂಡು ಸಾಸಿವೆ ಚಟಪಟ ಅಂದಮೇಲೆ ಈರುಳ್ಳಿ ಮತ್ತು ಕರಿಬೇವು 2 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾನು ಸಾಂಬಾರ್ಗೊಂದ್ಸರಿ ಪಲ್ಯಕ್ಕೊಂದ್ಸರಿ ಇಟ್ಕೊಳ್ಳಲ್ಲ ಒಗ್ಗರಣೆ, ಒಂದೇ ಸರಿ ಇಟ್ಕೊಳ್ತೀನಿ. ಒಗ್ಗರಣೆ ಫ್ರೈ ಆದಮೇಲೆ ಸಾಂಬಾರಿಗೂ ಸ್ವಲ್ಪ ತೆಕ್ಕೊಂಡು ಅದೇ ಒಗ್ಗರಣೆಗೆ
ಪಲ್ಯಕ್ಕೆ ಹಾಕ್ಕೊಳ್ತೀನಿ. ಇವಾಗ ನಾನು ಖಾರಕ್ಕೆ ತಕ್ಕಷ್ಟು ಇದು ಉಳ್ಕೊಂಡಿತ್ತಲ್ಲ ಒಗ್ಗರಣೆ, ಅದ್ರ ಜೊತೆಗೆ ನಾನು ಸ್ವಲ್ಪ ಮೆಣಸಿನ್ಕಾಯಿ ತುರಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಪಲ್ಯ ಸ್ವಲ್ಪ ಖಾರವಾಗಿದ್ರೇ ಚೆಂದ ತಿನ್ನೋದಕ್ಕೆ. ಹಾಗಾಗಿ ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಮಾಡಿಕೊಂಡು ಅದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಇವಾಗ ಬೇಯಿಸಿಟ್ಕೊಂಡಿರೋಂಥ ಕಾಳು ಮತ್ತು ಹಲಸಿನಕಾಯಿ ಹಾಕ್ಬಿಟ್ಟು ಒಂದು ಸರಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಹಲಸಿನಕಾಯಿ ಬಸ್ಸಾರು ರೆಡಿ ಆಗುತ್ತೆ. ಪಲ್ಯ ಅಂತೂ ತುಂಬಾ ಚೆನ್ನಾಗಾಗಿತ್ತು. ಒಂದು ಸರಿ ಟ್ರೈ ಮಾಡಿ ನೋಡಿ ಹೇಗೆ ಬಂದಿತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಹಾಗೆಯೇ ನೀವು ಎಲ್ಲಿಂದ ವಿಡಿಯೋ ನೋಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ಯಾಕಂದರೆ ನನ್ನ ವ್ಯೂವರ್ಸ್ ಎಲ್ಲೆಲ್ಲಿದ್ದಾರೆ ಅಂತ ನನಗೂ ಗೊತ್ತಾಗಬೇಕಲ್ಲ. ಹಾಗಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.